ಹಾಯ್ ಎಲ್ರಿಗೂ ನಮಸ್ಕಾರ. ರೈತನ ಮಕ್ಕಳು ಪುನೀತ್ ಚೇತನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಮೊದಲಿಗೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಮ್ಮ ಕಡೆಯಿಂದ. ಕನ್ನಡ ರಾಜ್ಯೋತ್ಸವ ಅಂದರೆ ಎಸ್ಪೆಷಲಿ ನಮಗೆ ಖುಷಿ. ಯಾಕಂದರೆ ನಮ್ಮಪ್ಪ ಪ್ರತಿ ವರ್ಷವೂ ಅಂದರೆ ನವೆಂಬರ್ 1ನೇ ತಾರೀಕೆ ನಾವು ಗಾಡಿಗಳಿಗೆ ಪೂಜೆ ಮಾಡೋದು. ನಮ್ಮಪ್ಪ ನಮ್ಮ ಟೆಂಪೋಗಳಿಗೆ ಜೈ ಕರ್ನಾಟಕ ಅಂತಲೇ ಹೆಸರಿಟ್ಟಿರೋದು. ಸೊ ನಮಗೆ ಕನ್ನಡ ರಾಜ್ಯೋತ್ಸವ ಒಂಥರ ಸ್ಪೆಷಲ್ಲು. ಕನ್ನಡದ ಬಗ್ಗೆ ಹೇಳಬೇಕಂದ್ರೆ ನಮ್ಮ ಮಾತೃಭಾಷೆ ಕನ್ನಡ, ನಮ್ಮ ನೆಲೆ ಕನ್ನಡ, ನಮ್ಮ ರಾಜ್ಯ ಕರ್ನಾಟಕ. ಕರ್ನಾಟಕ ಬರೀ ನಾಡಲ್ಲ, ನಮ್ಮ ಸಂಸ್ಕೃತಿಯ ಹೆಮ್ಮೆ. ಕನ್ನಡ ಕೇವಲ ನುಡಿಯಲ್ಲ, ನಮ್ಮ ಅಂತರಂಗದ ಮಾತು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಕೇವಲ ಕನ್ನಡ ರಾಜ್ಯೋತ್ಸವದ ದಿನ ಮಾತ್ರ ಕನ್ನಡದ ಮೇಲೆ ಪ್ರೀತಿ ಇರೋದಲ್ಲ, ಪ್ರತಿದಿನವೂ ಕನ್ನಡಿಗರಾಗೆ ಬಾಳಬೇಕು. ಏನಂತೀರಾ? ನಾವು ಇತ್ತೀಚೆಗೆ ನಮ್ಮ ಮಗಳ ಫೋಟೋಶೂಟನ್ನು ಕನ್ನಡ ಮಾಧ್ಯಮದಲ್ಲಿ ಮಾಡಿದ್ವಿ. ಅದು ನಮ್ಮಪ್ಪನ ಆಸೆ, ಶ್ರೇಷ್ಠಗೌಡನ ಗೌರ್ಮೆಂಟ್ ಸ್ಕೂಲ್ ಯೂನಿಫಾರ್ಮ್ ಹಾಕಿ ಸ್ಕೂಲಿಗೆ ಕಳಿಸ್ಬೇಕು ಅಂತ. ಅದಕ್ಕೆ ಅವಳು ತುಂಬ ಚೆನ್ನಾಗಿ ಸ್ಪಂದಿಸಿದ್ಲು. ಶ್ರೇಷ್ಠಗೌಡ ಅಂದರೆ ಯಾರು ಅಂತ ಗೊತ್ತಲ್ವಾ? ನಮ್ಮ ಮಗಳು ಶ್ರೇಷ್ಠಗೌಡ. ಸೊ ಶ್ರೇಷ್ಠಗೌಡನ ಸ್ಕೂಲಿಗೆ ಕಳಿಸಿ ತುಂಬ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ನಾನು ಕೆಲವೊಂದು ಪಾಯಿಂಟ್ಸ್ನ ಬರೆದು ಫೋಟೋಶೂಟಲ್ಲಿ ಇಟ್ಟಿದ್ದೀನಿ. ಅದೇನೆಂದರೆ, ಜ್ಞಾನ ದೇಗುಲವಿದು, ಕೈ ಮುಗಿದು ಒಳಗೆ ಬನ್ನಿ. ಅಂದರೆ ಇದು ತುಂಬ ಪರಿಶುದ್ಧವಾದ ಜಾಗ, ಸ್ಕೂಲು. ನಲಿ ಕಲಿಯೋಣ ಅಂದರೆ ನಲಿಲೂ ಬೇಕು, ಅಂದರೆ ಆಟನೂ ಆಡಬೇಕು, ಕಲಿಯೂ ಬೇಕು. ಕನ್ನಡ ಕಲಿಯೋಣ, ಕನ್ನಡ ಬೆಳೆಸೋಣ. ಉನ್ನತ ಶಿಕ್ಷಣವಿದು ಅಂದರೆ ಬೆಸ್ಟ್ ಎಜುಕೇಷನ್ ಅಂತ. ಇನ್ನು ನೀವು ಈ ವಿಡಿಯೋನ ನೋಡ್ತಾ ಇದ್ದರೆ ನಿಮ್ಗೇನು ಅನಿಸುತ್ತೆ? ಕಮೆಂಟ್ ಮಾಡಿ. ಏನಿದು ಒಂದು ಪೇಪರ್ ತೊಗೊಂಡು ಡ್ರಾಯಿಂಗ್ ಮಾಡಿದ್ದಾಳೆ, ಕರ್ನಾಟಕ ಮ್ಯಾಪ್ನ, ಮತ್ತು ಕಲರ್ ಮಾಡ್ತಿದ್ದಾಳೆ ಅಂತ ಅನಿಸುತ್ತೆ ನಿಮಗೆ. ಬಟ್ ಇದೇನೆಂದರೆ ಫೋಟೋಶೂಟಿಗೆ ಬೇಕಾಗಿರೋ ಒಂದು ಚೆನ್ನಾಗಿರುತ್ತೆ ಅಂತ ನಾನು ಇದನ್ನು ಡ್ರಾಯಿಂಗ್ ಮಾಡಿಕೊಂಡು ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದನ್ನು ಕಟ್ ಮಾಡಬೇಕಾದ್ರೆ ನಾನು ಯಾವ್ಯಾವ ಥರ ಕಟ್ ಮಾಡಿದ್ದೀನಿ ಅನ್ನೋದನ್ನು ನೀವು ನೋಡಿ ಇದನ್ನು ಮಾಡಲಿ ಅಂತ ಅಲ್ಲ. ನಾನು ಅದನ್ನು ಕಟ್ ಮಾಡಿ ನಮ್ಮ ಮಗುಗೆ ಫೋಟೋಶೂಟ್ಗೆ ಬೇಕಾಗುತ್ತೆ ಅಂದ್ಬಿಟ್ಟು ನಾನು ಇದನ್ನೆಲ್ಲ ನೀಟಾಗಿ ಕಟ್ ಮಾಡಿಕೊಂಡು ಎತ್ತಿಟ್ಕೊಂಡಿದ್ದೆ. ಸೊ ಇದು ಹಾರ್ಡ್ ವರ್ಕ್ ಅಂದರೆ ಪರಿಶ್ರಮ. ನಾವೆಷ್ಟು ಎಫರ್ಟ್ ಹಾಕ್ತೀವಿ ಅದಕ್ಕೆ ಸಿಗೋದೇ ತಕ್ಕ ಫಲ. ನಾನು ಪ್ರತಿ ಸರಿನೂ ಫೋಟೋಶೂಟ್ ಮಾಡಬೇಕಾದ್ರೂ ಮೊದಲೇ ಅಂದರೆ ಆವತ್ತಿನ ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡ್ಕೊಂಡಿರ್ತೀನಿ. ಈಗ ಫಾರ್ ಎಕ್ಸಾಂಪಲ್, ಈಗ ಮಗುದು ಗೌರ್ಮೆಂಟ್ ಸ್ಕೂಲಲ್ಲಿ ನಾನು ಫೋಟೋಶೂಟ್ ಮಾಡಬೇಕು ಅಂದರೆ ಕಾರ್ಡ್ಸ್ ಎಲ್ಲ ಮೊದಲೇ ನಾನು ತಂದಿಟ್ಕೊಂಡಿದ್ದೆ. ಅವಳು ಕಾರ್ಡ್ಸ್ ತೋರಿಸಿ ಅವಳು ಚೂಸ್ ಮಾಡಬೇಕು. ಈಗ ಆ್ಯಪಲ್, ಬನಾನಾ ಯಾವುದು, ಅದರಲ್ಲಿ ಯಾವುದು ಆ್ಯಪಲ್ಲು ಆ ಥರ. ಸೊ ಅದನ್ನೆಲ್ಲ ಮೊದಲೇ ನಾನು ಅವಳು ಚಿಕ್ಕ ಮಗುಲೇ ತಂದಿಟ್ಕೊಂಡಿದ್ದೆ. ಸೊ ಅದು ಮತ್ತು ಯೂನಿಫಾರ್ಮ್ ಹೊಲಿಸಿದ್ದು, ಅವಳಿಗೆ ಟೇಪುಗಳು ಎಲ್ಲ ಹಿಂದಿನ ದಿವಸನೇ, ಸಾಕ್ಸುಗಳು ಇದನ್ನೆಲ್ಲ ಮೊದಲೇ ತಂದು ಇಟ್ಕೊಂಡು ಮತ್ತೆ ಫೋಟೋಶೂಟ್ ಮಾಡಿದ್ವಿ. ಯಾಕಂದರೆ ಹಿಂದೆ ಪ್ರಿಪ್ರೇಷನ್ ಮಾಡಿ ಎಲ್ಲ ಇಟ್ಕೊಂಡಿದ್ರೇ ಚೆನ್ನಾಗಿ ಫೋಟೋಶೂಟ್ ಎಲ್ಲ ಆಗೋದು. ನನ್ನ ಹತ್ರ ಏನಿದೆಯೋ ಅದರಲ್ಲೇ ಆಲ್ಮೋಸ್ಟ್ ಫೋಟೋಶೂಟೆಲ್ಲ ಮಾಡೋದು. ಸೊ ಈ ಸರಿ ಸ್ವಲ್ಪ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಕರ್ನಾಟಕ ಮ್ಯಾಪನ್ನು ಡ್ರಾಯಿಂಗ್ ಮಾಡಿಕೊಂಡು ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡು ಕಲರೆಲ್ಲ ಮಾಡ್ಕೊಂಡು ರೆಡಿ ಮಾಡಿಕೊಂಡೆ. ಸೊ ಮನೇಲಿ ಸ್ವಲ್ಪ ಪ್ರಿಪ್ರೇಷನ್ ಎಲ್ಲ ಆಯಿತು, ಫೋಟೋಶೂಟ್ ಎಲ್ಲ ಮುಗೀತು. ಒಂದೇ ಒಂದು ಮಿಸ್ ಆಯಿತು. ಏನಂದರೆ ಸ್ಕೂಲ್ ಹತ್ರ, ಗೌರ್ಮೆಂಟ್ ಸ್ಕೂಲ್ ಪ್ರಾಬಬ್ಲಿ ಎಲ್ಲ ಗೌರ್ಮೆಂಟ್ ಸ್ಕೂಲಲ್ಲೂ ಕನ್ನಡ ರಾಜ್ಯೋತ್ಸವ ಎಲ್ಲನೂ ಆಚರಿಸ್ತಾರೆ. ಸೊ ಅಲ್ಲಿಗೆ ನಮ್ಮ ಮಗುನ ಕರ್ಕೊಂಡು ಹೋಗಿ ಫೋಟೋಶೂಟ್ ಮಾಡೋಣ ಅಂದ್ಕೊಂಡಿದ್ದೆ. ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ. ಅಲ್ಲಿ ಮಕ್ಕಳ ಜೊತೆ ಅವಳನ್ನ ನಿಲ್ಲಿಸಿ ಫೋಟೋಸ್ ಎಲ್ಲ ತೆಗಿಸ್ಬೇಕು ಅನ್ನೋ ಒಂದು ಆಸೆ ಇತ್ತು, ಅದು ನೆರವೇರಲಿಲ್ಲ. ಯಾಕಂದರೆ ಮಕ್ಕಳಿಗೆ ಇದೊಂದು ವಯಸ್ಸು, ಅವ್ರಿಗೆ ಈ ಥರ ಫೋಟೋಸ್ ಇಡಿಸಿ ಅವ್ರಿಗೂ ಮುಂದೊಂದು ದಿನ ಈ ವಯಸ್ಸಲ್ಲಿ ಅವ್ರಿಗೆ ಈ ಥರ ಬಟ್ಟೆ ಹಾಕಿ, ಅದಕ್ಕೆ ತಕ್ಕಂಗೆ ಬಟ್ಟೆ ಹಾಕಿ ಅವ್ರ ಮಕ್ಕಳನ್ನ ಆ ವಯಸ್ಸಲ್ಲಿ ನೋಡೋದೇ ಒಂದು ಚಂದ ಅಲ್ವಾ? ಸೊ ಫೈನಲಿ ಎಲ್ಲ ಶೂಟ್ ಮುಗಿದ್ಮೇಲೆ ಈ ಥರ ವಿಡಿಯೋ ಬಂತು. ನೀನು ನಿಂತಾಗ ಬೇಲೂರಿನ ಬೊಂಬೆಯೋ, ಮೆಲ್ಲ ನಡೆದಾಗ ಮೈ ನೆನೆದ ಆ ಗೊಂಬೆಯೋ, ನಿನ್ನ ಬಣ್ಣಾನೆ ಬಾದಾಮಿ ಚಿತ್ರಾವಳಿ, ನಿನ್ನ ಕಣ್ಣೋಟ ಕಣ್ಸೆಡೆಯೋ ಕರಾವಳಿ. ಪ್ರತಿ ಜನ್ಮ ಪ್ರೀತಿಗಾಗಿ ಹುಟ್ಟಿ ಬರುವೆ ನಿನ್ನವರಾಗಿ, ಪ್ರತಿ ಜನ್ಮ ಸರೆಗಾಗಿ ಹುಟ್ಟಿ ಬರುವೆ ಹಾಯಾಗಿ. ಓ ಕನ್ನಡದ ಹೆಣ್ಣೆ, ನಿನಗೆ ಕೋಟಿ ನಮನ. ನಮ್ಮ ಪ್ರೀತಿಗೆರಡೆ ಅಕ್ಷರ, ಅದರಾಳ ಗೌರಿ
ಕಾವೇರಿಗೆ ಕಾಲುಂಗುರ ತೊಡಿಸಿ ಕೊಡಜಾದ್ರಿಗೆ ಕೈಬಳೆಯ ಕೊಡಿಸಿ